ರಕ್ಷಾ ಬಂಧನ 15 ವರ್ಷ ಆಯ್ತು. ದೂರದಿಂದ ಬಂದಿದ್ದೀನಿ. ಕಟ್ಟರುಂಡಾ ಬೋರ್ಡಾ ಕಾರ್ಪತ್ಲೆ ಗುಡ್. ಹಾ ಹಾಗೆಲ್ಲ ಬಜು ಸರ್. ಹಲೋ, ಹಾಯ್, ನಮಸ್ಕಾರ. ನನ್ನ ಎಲ್ಲ ವ್ಯೂವರ್ಸಿಗೂ ನೂಲು ಹುಣ್ಣಿಮೆ ಹಾಗೂ ರಕ್ಷಾ ಬಂಧನದ ಶುಭಾಶಯಗಳು. ಹ್ಯಾಪಿ ರಕ್ಷಾ ಬಂಧನ. ಇವತ್ತೀಗ ನಿಮ್ಗೆ ರಕ್ಷಾ ಬಂಧನ ಕಟ್ಲಿಕ್ಕೆ ನಾನು ಪರ್ಕಳದಿಂದ ಬಂದದ್ದು. ಎಷ್ಟು ವರ್ಷ ಆಯ್ತು ಹೇಳು ರಕ್ಷಾ ಬಂಧನ ನಿಮ್ಗೆ ಕಟ್ಟದೆ? ಡೈರೆಕ್ಟ್ ಆಗಿ ಪೋಸ್ಟ್ ಅಲ್ಲಿ ಕಳಿಸ್ತಾ ಇದ್ದೆ ನಾನು. 15 ವರ್ಷ ಆಯ್ತು. ಲಿಂಗು ತಿತ್ತು ಮಲ್ಪು ಭಟ್ರು ಬಿತ್ತುತ್ತಲ್ಲ. ತಮ್ಮನ ಹೆಂಡತಿ ಅಡಿಗೆಯಲ್ಲಿ ಬಿಸಿ ಇದ್ದಾರೆ ನೋಡಿ. ಇಲ್ಲಿ ಪ್ರಿಯನದು ಪೂರಿ ಮತ್ತೆಂತ ಮಾಡಿದ್ಯಾನ? ವೆಜ್ ಕೂರ್ಮಾ. ತಮ್ಮಣ್ಣ, ತಮ್ಮ ಮತ್ತೆ ಅಣ್ಣ ಎರಡೂ ಕೂಡ ಅಲ್ಲ? ಹೌದು, ಅಲ್ಲ ಅವನಿಗೆ ನಮ್ಮ ಹತ್ರ ಹೇಳುವಾಗ ಅಣ್ಣ ಅಂತ ಹೇಳ್ತಾನೆ. ಬೇರೆಯವರು ಅವ್ರಿಗೆ ತಮ್ಮ 20 ವರ್ಷದಿಂದ ಗಲ್ಫಲ್ಲಿ ಇದ್ದಾನೆ. ನಾವು 15 ವರ್ಷ ಆಯ್ತು ಅವನಿಗೆ ರಕ್ಷಾ ಬಂಧನ ಕಟ್ಲಿಕ್ಕೆ ಅವ್ನು ಸಿಗ್ತಾ ಇಲ್ಲ. ಯಾಕಂತೇಳಿ ಅವ್ನು ಬರುದೆಲ್ಲ ಡಿಸೆಂಬರ್ ಟೈಮಲ್ಲಿ. ಇದು 15 ವರ್ಷದಿಂದ ಫಸ್ಟ್ ಟೈಮ್ ನಮ್ಗೆ ಈ ರಕ್ಷಾ ಬಂಧನ ಕಟ್ಲಿಕ್ಕೆ ಅವ್ನು ಸಿಕ್ಕಿದ್ದಾನೆ. ಮತ್ತೆ ನಾನು ಪೋಸ್ಟಲ್ಲೆಲ್ಲ ಅವನಿಗೆ ಕಳಿಸ್ತಾ ಇದ್ದೆ. ಅದು ಕೆಲವು ಸಲ ಸಿಗ್ತಿರ್ಲಿಲ್ಲಲ್ಲ ನಿಮ್ಗೆ. ಇವತ್ತು ನಾವು 3 ಜನ ಅಕ್ಕನವರು, ಇನ್ನೊಬ್ಬ ತಮ್ಮ ನಮ್ಗೆ. ಇವತ್ತು ಅವನಿಗೆ ನಾವು ರಕ್ಷಾ ಬಂಧನ ಕಟ್ಟುವ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೇವೆ. ಬನ್ನಿ ಕೂತ್ಕುಲ್. ದೂರದಿಂದ ಬಂದಿದ್ದೀನಿ. ಎಲ್ಲಿ ದೂರ? ತಮ್ಮನ ಮನೆ ಹತ್ರವೇ ನನ್ನ ಅಕ್ಕನ ಮನೆ ಕೂಡ. ಅದಕ್ಕೆ ಅವಳು ಹೇಳುದು ಈಗ ದೂರದಿಂದ ಬಂದಿದ್ದೇನೆ ಇಲ್ಲಿ. ಆಶೀರ್ವಾದ ಮಾಡುದು. ತುಂಗ ಪಾಡ್ಯಾನಿ ಬೇಕಡೆ ಪಾಡಿ ಬಷ್ಟೆ ಬಾ ಅರ್ಷದ ಪಾಡಿ 15 ವರ್ಷದ ಪಕ್ಕ ತಿಕ್ಕೊಂದು ಎಂಕಲೆಗ್ ರಾಖಿ ಕಟ್ಟನ ಪ್ರೀತಿಡು ಒರಿಯನೆ ಮೆಗ್ಗಿ ಎಂಕಲೆಗ್ ಅಂಚೆರ ಪೋದು ರಾಖಿ ಕಟ್ಟಂದು ಖುಷಿ ಆವೊಂದು ಎಂಕಲೆಗ್ ಮಸ್ತ್ ಇವರು ಎಡ್ಡೆ ಮನ್ಪಡಾಯಾಗ ಪದಂಗಿದ. ಇದು ರಕ್ಷಾ ಬಂಧನ ಪ್ರೀತಿ ಪ್ರೇಮ ಬಂಧದ ಸಂಕೇತ. ನನ್ನ ತಮ್ಮನಿಗೆ ದೇವರು ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲ ಸಹ ಕೊಟ್ಟು ಕಾಪಾಡ್ಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ, ನಮ್ಮ ಈ ಬಾಂಧವ್ಯ ತಮ್ಮ ಅಕ್ಕನವರ ಸಂಬಂಧ ಶಾಶ್ವತವಾಗಿರ್ಲಿ ಅಂತ ಸಹ ದೇವ್ರ ಹತ್ರ ನಾನು ಪ್ರಾರ್ಥಿಸ್ತೇನೆ. ಥ್ಯಾಂಕ್ ಯು. பொருள் மாத்திட்டு ಕುಂಕುಮ ಈ ಬತ್ತಡು ತಮ್ಮ ಹಿಡಿಬೇಕು ಕಾಲಿಗೆ. ಅತಿ ಗಿಫ್ಟ್ ಕೊರ್ರೇಜಾ ದೇವ್ರ ಎಡ್ಡೆ ಮಲ್ಪಡ ಗಿಫ್ಟ್ ಪೂರ ಬಕ್ಕ ಎದಾಗ ಗಿಫ್ಟ್ ಪೂರ ಬಕ್ಕ ಅವತ್ತೆ ಮಲ್ಲ ಮುಲ್ ಪತ್ತ ತೋಜಾರ ಮಲ್ಲ ಮಲ್ಲ ಮೋ ಇತ್ತನೆ ಕೋರೋಡು ಇತ್ತನೆ ಕೋರೋಡು ಏನ ಇತ್ತನೆ ಬರ್ಕೊಂಡವು ಇತ್ತನೆ ಕೋರೋಣ ಓಲ್ ಬೈಪ್ ಬರ್ಕೊಂಡಾಯ್ತು ಇತರೆ ಕೋರ ಆಪ್ದು ಅಲ್ಲ ಇಪ್ಪಡ ಅವಡ ಗಿಫ್ಟ್ ಕೊಟ್ಟಿ ಈ ಮಲ್ಲ ಗಿಫ್ಟ್ ಅಮ್ಮಗ ಒಂಜಿ ಆಣ್ ಮಗೆ ಪುಟ್ಟಿನ ಗಂಡು ಮಗ ಹುಟ್ಟಿದ್ದು ತುಂಬಾ ಖುಷಿ. ಆದ್ರೆ ನಮ್ಮ ಅಮ್ಮ ಇಲ್ಲ ಈಗ. ನನ್ನ ಇನ್ನೊಂದು ಮಗ ಬರ್ಲಿಲ್ಲ, ಅವನು ಬ್ಯಾಂಗ್ಳೂರಲ್ಲಿ ಇಂಟರ್ನ್ಶಿಪ್ ಮಾಡ್ತಾ ಇದ್ದಾನೆ. ಹಾಗೆ ಇವ್ರು 3 ಜನ ಇದ್ದಾರೆ. ಅಕ್ಕನವರು ಅಕ್ಕ
ಏನು ಬಾ ಇಲ್ಲಿ ಅಕ್ಕ ತಿನ್ಸುದ್ರಲ್ಲಿ ಬಿಟ್ಟಿದ್ದಾಳೆ. ಇವನು ಹೆಂಗೆಸ್ಟ್ ಕಸಿನ್ ನನ್ನ ತಮ್ಮನ ಮಗ. ಹಾಯ್ ಮಪ್ಪುಲೆ ಮಮ್ಮಿ ನಿಮ್ಮಿ ಬಕಾನಿಕ ಒಲೆ ಎರಡನೇ ಅಕ್ಕನ ಮಗಳು ಶ್ರೀನಿಧಿ. ನಿಧಿ ಅಲ್ಲ, ಶ್ರೀಶನದು ಅಕ್ಕ. ಆರತಿ ಮಾಡ್ತಲ್ಲ ಫಸ್ಟ್ ಅವಳಿಗೆ ಒಂದು ಮಗು ಆಗಿದೆ. ಕುಂತು ಕೂರು. ಒಬ್ಬ ಮಿಸ್ ಆಗಿದ್ದಾನೆ. ಒಬ್ಬ ಮಿಸ್ ಆಯ್ತು. ದೊಡ್ಡ ಪೈರಮ್ಮ ಬಂತು ಅಮ್ಮನ ಅಮ್ಮ ಬಂದ್ಯಾ ರಾಖಿ ಕಟ್ಲಿಕ್ಕೆ? ರಾಖಿ ಕಟ್ಸ್ಕೊಳ್ಳಿಕ್ಕೆ ಎಷ್ಟೊತ್ತಿಗೆ ಬಂದೆ ನೀನು? 7 ಗಂಟೆಗೆ ಬಂದೆ. ಹೌದಾ? ಎಲ್ಲ ಸಾಯಂಕಾಲಕ್ಕೆ ಬರುತ್ತಲ್ಲ? ಮುನ್ನ ವಯಸ್ಸಾದತ್ತಾವು ಒಂದು ವರಮಹಾಲಕ್ಷ್ಮಿದ ಅವನಿಗೆ ನೀರು ಬಿಡ್ಲ ಬೇತ ಈ ಸರಿ ಕೊಣದಲ್ಲ ತಮ್ಮ ಹಂಗೆ ಪತ್ತು ಅನಿಕಾ ಮಂತ್ರ ಬಂದಂದಲ್ಲನಾ ಅವಳು ಬ್ಯಾರಿನಲ್ಲಿ ಕಟ್ತಾ ಇತ್ತು. ಅಲ್ಲಿ ನಮ್ಮ ಊರಿನವರಿದ್ದಾರೆ, ಅವ್ರ ಮಕ್ಕಳಿಗೆ. ಈ ಸರಿ ಫ್ಯಾಮಿಲಿ ಅವರಿಗೆ ಸಿಕ್ಕಿಲ್ಲ. ಹಿರೇ ಕಟ್ಟರುಂಡಾ? ಎಂತ ಎಂಕಿಜ್ಜಿ ಹಾಕಿ ನಾಯಿ ಕೊಡ್ಚಿ ಇರಗಿಜ್ಜಿ ಬೋಡ ಸೇಮ್ ಬೊಡ್ಸಿ ಐಟ್ಲ ಚಾಯ್ಸ್ ಉಂಡು ನೋಡಿ. ಇವನಿಗೆ ರಕ್ಷಾಬಂಧನದಲ್ಲಿ ಚಾಯ್ಸ್ ಉಂಟು, ಎಲ್ಲರಿಗೆ ಹಾಕಿದ್ದು ಬೇಡ ಅಂತೆ. ಹಾಗೆಯಾ? ಮುನ್ನದ್ದು ಒಂಚೂರು ಬಂಜಿ ಬೈದನಿಗೆ ಲಕ್ಕರ ಅಕ್ಕನ ಕಾರ್ಪತ್ಲೆ. ಗುಡ್. ಹಾ ಇದು ದೊಡ್ಡಕ್ಕನ ಮಗಳು ಸನ್ನಿಧಿ, ಅವನು ಸಚಿನ್. ಅವರಿಬ್ರು ದೊಡ್ಡಕ್ಕನ ಮಕ್ಕಳು. ಹೌದು, ನಮ್ಮ ಫ್ಯಾಮಿಲಿಯಲ್ಲಿ ದೊಡ್ಡವಳು ಸನ್ನಿಧಿ, ಮಣಿ ಸಣ್ಣವನು. ಇವನು 3rd ಜನರೇಷನ್. ಅವನು ಸಹ ಸಣ್ಣ ಸಣ್ಣ ಹೌದಾ? ಮಾಮ ಹೌದಾ? ಆಕ್ಚುಲಿ ಮಣಿ ಮಣಿ ಸಣ್ಣಗೆ ಮಣಿ ಅಂಕಲ್ ಆಗ್ಬೇಕು, ಅದು ಸಿಟ್ಟು ಬಂದಿದೆ ಅವನಿಗೆ. 2 ತಿಂಗಳು ಇದು ಈರು ಅಂಕಲ್ ಅತ್ತ ಈರು ಅಣ್ಣ ಅವೇ ಮಣಿ ಅಣ್ಣ. ಉಮೇನ ಬಾಯಿಡೇನಾ? ಎಂತದ ಬಾಯಲ್ಲಿ ಓಡಿದ?
ಹ, ಎಲ್ಲರೂ ಎದ್ದು ನಿಂತು ಕಾಲು ಹಿಡಿರಿ. ಅಕ್ಕನದು ದೊಡ್ಡ ಅಕ್ಕ, ಎಲ್ಲರಿಗೆ ಸಹ ಅಕ್ಕ. ಅಕ್ಕ ನೋಡುವ ಮುಖ ನೋಡ್ಸು ಇಲ್ಲಿ. ಒಟ್ಟು ಗುರ್ಗನ ಲೈನ್ ಇಡ್ಬಲ್ಲೆ, ಲೈನ್ ಇಡ್ಬಲ್ಲೆ, ಹ ಲೈನ್ ಇಡ್ಬರ್ಲೆ, ಲೈನ್ ಇಡ್ಬರ್ಲೆ. ದೇವ್ರ ಎಡ್ಡೆ ಮಲ್ಪೋಡು. ಮನಸ್ಸಿಡು ಪಣಂದಿಲ್ಲೆ. ಪೂರ ಮಲವಲ್ಲ ನಿವೇದ್ಯ ದೀರ್ಘ ಸುಮಂಗಲಿ ಬಾ. ಅದೇ ಖಾಲಿ ಥ್ಯಾಂಕ್ ಯು ಹೇಳಿ ಹೋಗುದಾ? ಗಿಫ್ಟ್ ಇಲ್ವಾ? ಗಿಫ್ಟಾ? ದೊಡ್ಡ ಡಬ್ಬ ಇದೆಯಾ ಕೈಯಲ್ಲಿ? ಇದು ಚಿಕ್ಕರಿಗೆ ನಿಂಗೆ ಇದ್ ಮಾಡ್ಲಿ ಪಬ್ಲಿಕ್ ಎದ್ರಲ್ಲಿ. ಹೌದಾ? ಮತ್ತೆ ದೊಡ್ಡದು ಮತ್ತೆ ಹೋಗುವಾಗ ಕೊಡ್ತೇನೆ. ಹೌದಾ? ಎಲ್ಲರೂ ಪಬ್ಲಿಕ್ ಅಲ್ಲಿ ದೊಡ್ಡ ಕೊಡ್ತಾರೆ, ಹೋಗುವಾಗ ತಂದು ಕೊಡ್ತಾರೆ. ಕೊಡುವಾಗ ಚಿಕ್ಕದು ಕೊಡ್ಬೇಕು, ಹಿಂದೆಗಡೆ ಕೊಟ್ಟದ್ದು ಗೊತ್ತಾಗ್ಬಾರ್ದು. ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಏನ್ ಕೊಟ್ರು ಸಾಕು ನಮ್ಗೆ. ಅಪ್ಪು ಶೆಟ್ಟಿ. ಹೌದಾ? ಊಟ ಮಾಡುವ. ಜೋರ್ ಹಶು ಆಗ್ತದೆ ನಿಮ್ಗೆ. 8 ಗಂಟೆಗೆ ಹಶು ಆಗ್ತದೆ ನಿಮ್ಗೆ. ಅವನನ್ನು ತಿಂದ್ರೆ ಅವನ ಅಪ್ಪ ಓಡಿಸ್ಕೊಂಡು ಬರ್ತಾರೆ ಈಗ. ಅಲ್ಲ ರಾಖಿ ಎಲ್ಲ ಆಯ್ತು, ಊಟದ ವ್ಯವಸ್ಥೆ ಇಲ್ವಾ ಈಗ? ಚಿಕ್ಕಮ್ಮನಿಗೆ ಖೀರ್ ಮತ್ತೆ ಗೀ ರೈಸ್, ಕೂರ್ಮಾ, ಪೂರಿ ರೆಡಿಯಾಗಿದೆ. ಅದರೊಟ್ಟಿಗೆ ನಾವು ಮೊನ್ನೆ ಮಹಾಲಕ್ಷ್ಮಿ ಟೆಂಪಲಿಗೆ ಹೋದಾಗ ತೆಂಗಿನಕಾಯಿ ಕೊಟ್ಟಿದ್ರಲ್ಲ, ಅದರದ್ದು ಪ್ರಸಾದ ಮಾಡಿದ್ದೇವೆ. ದೇವ್ರ ರಶ್ ಆಗ್ತಾ ಉಂಟಾ? ಗಿಫ್ಟ್ ಎಂತ ಕೊಡ್ಲಿ ನೋಡಿ, ಅವಳು ಕೇಳ್ತಾ ಇದ್ದಾಳೆ ಗಿಫ್ಟ್ ಎಲ್ಲ ಉಂಟು. ಮುನ್ನ ಮುನ್ನ ಏನಂದಿಲ್ಲ ಕೊಲ್ಲೆ ಮುನ್ನ ಅನಿಕ ಏನಕ್ಕೆ ಏನಂದಿಲ್ಲ. ಊರ ಎದುರೇ ಕೊರ್ಪುಜೆಗೆ ಅಲ್ಲ, ಎಲ್ಲರ ಎದುರಿಗೆ ಗಿಫ್ಟ್ ಕೊಡ್ಲಿಕ್ಕಿಲ್ಲಲ್ಲ. ಸೆಲ್ಫ್ ಸರ್ವಿಸ್. ನೀನು ಊಟ ಮಾಡಿಸ್ಬೇಕಾ ಊಟ? ಇಲ್ಲಿ ನೋಡು, ಓಯ್ ಏನು ಬಾಯಲ್ಲೆಲ್ಲ ಹಾಕೊಂಡು. ಹಾ ಅತ್ತ ಸಾಟರ್ಡೆ ರೈಸ್ ತಿನ್ಪೇನಾ? ನಮ್ಮನೇನ ಅಂದು ಪ್ರಿಯಾ, ಕೂರ್ಮ ಮತ್ತೆ ಪೂರಿ ತುಂಬಾ ಒಳ್ಳೆ ಆಗಿದೆ. ಕೂರ್ಮ ಹೇಗೆ ಮಾಡಿದೆ, ಎಂತ ಹಾಕಿದೆ?
ಸುಮಾರು ಎಂತ ಇಲ್ಲ, ಚಕ್ಕೆ ಲವಂಗ ಮತ್ತೆ ಕಾಳು ಎಣ್ಣೆ ಮುಂಚಿ ಪೆಪ್ಪರ್ ಹೋಲ್ ಪೆಪ್ಪರ್ ಅದನ್ನು ಸ್ವಲ್ಪ ಫ್ರೈ ಮಾಡಿ ಅದಕ್ಕೆ ಒಂದು 3 ಆನಿಯನ್ ಫ್ರೈ ಮಾಡಿದೆ, ಮತ್ತೆ ಅದಕ್ಕೆ 3 ಗ್ರೀನ್ ಚಿಲ್ಲಿ, ಕಾಯಿ ತುರಿ. ಸಾರಿ, ಸ್ವಲ್ಪ ಕನ್ನಡ ಚೇಚೆ ಆಗ್ತದೆ. ಅದು ತುಳು ಮಾತಾಡಿ ಕನ್ನಡ ಸ್ವಲ್ಪ ಮಾತಾಡ್ಲಿಕ್ಕೆ ಕಷ್ಟ ಆಗ್ತದೆ. ಇವನು ತುಳು ಅಲ್ಲದ ಇಷ್ಟೊತ್ತಿಗೆ ಸುಮಾರು ಕಾಮಿಡಿ ಆಗ್ತೈತಲ್ಲ ನಿಂದು. ಕನ್ನಡ ಇದಾಗ್ತದೆ, ಬರುದಿಲ್ಲ ಅಂತ ಹೇಳಿ, ಕನ್ನಡ ಒಳ್ಳೆ ಬರ್ತದೆ, ಆದ್ರೆ ಮಾತಾಡುವಾಗ ನಡುವಲ್ಲಿ ತುಳು ಬರ್ತದೆ. ನಡುವಲ್ಲಿ ತುಳು ಬರ್ತದೆ. ಯಾಕೆ ಹೇಳಿದ್ರೆ ನಮ್ಮ ಮನೆಯಲ್ಲಿ ತುಳು, ಹೈಸ್ಕೂಲ್ ಹೋಗೋರೆಲ್ಲ ಎಲ್ಲರೂ ತುಳು, ಜಾಬ್ ಇಲ್ಲಿ ಮಾಡೋ ಜಾಬಲ್ಲಿ ಈಗ ಯಾರು ಇಲ್ಲ, ಆದ್ರೆ ಊರಿನವ್ರು ಊರಿನವ್ರು ಮಾತಾಡೋದು ತುಳುವೇ ಮಾತಾಡೋದು, ಕನ್ನಡದಲ್ಲಿ ಮಾತಾಡೋದು. ಎಷ್ಟು ಭಾಷೆ ಬರ್ತದೆ? ನನಗೆ ಒಂದು 7-8 ಭಾಷೆ ಬರ್ತದೆ. ಯಾವುದೆಲ್ಲ? ಅದರಲ್ಲಿ ಕೆಲವು ಭಾಷೆ ಎಲ್ಲ ಮಿಕ್ಸ್ ಆಗಿದೆ. ಹೇಳಿದ್ರೆ ಮಾತಾಡೋದಿಲ್ಲ, ಮುಂಚೆ ಮಾತಾಡ್ತಿದ್ದೆ. ಕನ್ನಡ, ತುಳು, ಮರಾಠಿ, ಕೊಂಕಣಿ ಮತ್ತೆ ಮರಾಠಿ ಮಿಕ್ಸ್ ಆಗ್ತದೆ ಕೆಲವು ಸರ್ತಿ. ಮತ್ತೆ ಹಿಂದಿ, ಇಂಗ್ಲಿಷ್, ಮತ್ತೆ ನೇಪಾಳಿ ಬರ್ತದೆ, ತಮಿಳ್, ಮಲಯಾಳಂ ತಮಿಳ್ ಒಳ್ಳೆ ಬರ್ತದೆ. ಮತ್ತೆ ಅರ್ಬಿಕ್ ಬರ್ತದೆ. ಅರ್ಬಿಕ್ ಪೂರ ಬರುದಿಲ್ಲ, ಅರ್ಥ ಆಗ್ತದೆ, ಸ್ವಲ್ಪ ಮಾತಾಡ್ಲಿಕ್ಕೆ ಬರ್ತದೆ. ಹಾಗೆ ಎಲ್ಲ ಬಜ್ಜಿ ಸಜ್ಜಿ. ನಿಮ್ದು ರೆಸಿಪಿ ಕಂಟಿನ್ಯೂ ಮಾಡು. ಕಾಯಿ ತುರಿ ಅವರಿಗೆ ಬಂತು, ಮತ್ತೆ ಕ್ಯಾಶ್ಯೂ ನಟ್ ಹಾಕಿದೆ ಒಂದು ಮುಷ್ಟಿ, ಅದೆಲ್ಲ ಫ್ರೈ ಮಾಡಿ ಅದಕ್ಕೆ ಲಾಸ್ಟ್ಗೆ ಮಿಕ್ಸರಲ್ಲಿ ಇದು ಕೊರಿಯಾಂಡರ್ ಲೀಫ್, ಕೊತ್ತಂಬರಿ ಸೊಪ್ಪು ಮತ್ತೆ ಎಳ್ಳು, ಅದನ್ನೆಲ್ಲ ಒಳ್ಳೆ ಒಂದು ಸ್ವಲ್ಪ ಬಿಳಿ ಎಳ್ಳು, ಮತ್ತೆ ಸ್ವಲ್ಪ ಇದು ಹುಳಿ ಹಾಕಿ ಸಣ್ಣ ಗ್ರೈಂಡ್ ಮಾಡಿದೆ. ಮತ್ತೆ ವೆಜಿಟೇಬಲ್ ಅನ್ನು ಬೇಯಿಸಬೇಕು, ಉಪ್ಪು ಮತ್ತೆ ಅರಿಶಿನ ಹಾಕಿ ಇದನ್ನ ಹಾಕುದು. ನಾನು ಹೇಳಿಕೊಟ್ಟಾಗಿ ಮಾಡಿದಾಳೆ, ಅದು ಒಳ್ಳೆ. ನಾನು ಕಲ್ಸಿ ಕೊಟ್ಟಿದ್ದು, ಅದೀಗ ಒಳ್ಳೆ ರೀತಿ ಮಾಡಿದಾಳೆ. ನಿಮ್ಗೆ ಥ್ಯಾಂಕ್ ಯು. ಅಲ್ಲ, ನೀನು ಶೆಫಾ? ಹೌದು, ನಾವು ಯಾರು ಶೇಟು? ನಾನು ಮಾತಾಡಿದೆ, ನಾನು ಊಟ ಮಾಡ್ತಿದ್ದೇನೆ. ನಾನು ಮುಂಚೆ ಮಾಡ್ತಿದ್ದೆ, ಈಗ ಬುಡಿದು ಒಳ್ಳೆ ಮಾಡ್ತಾಳ, ಹಾಗಾಗಿ ನಾನು ಮಾಡುದಿಲ್ಲ ಈಗ. ಇನ್ನೊಮ್ಮೆ ನೀವು ನಾನ್ ವೆಜ್ ನೀನು ನಾನ್ ವೆಜ್ ರೆಸಿಪಿ ಮಾಡು. ಮಾಡುವ, ಬಿರಿಯಾನಿ ಮಾಡುವ. ಬಿರಿಯಾನಿ ಗ್ರೀನ್ ಮಸಾಲ ಒಂದು 15 ದಿವಸ ಬಿಟ್ಟಾಯ್ತು ಬಿರಿಯಾನಿ. ಅಷ್ಟರವರೆಗೆ ಎಲ್ಲ ತರಕಾರಿ, ಎಲ್ಲರೂ ವೆಜ್. ಶಬರಿಮಲೆ ಹೋಗಿ ಬರಲವರೆಗೆ ವೆಜ್. ಅದೇ ಮಣಿಗೊಂಡು ಉಂಡು ಮೇ ಪಾಯಸ ಪಾಯಸದ ಕಾಲ ಪೋಂಡಿಯ ನಾನು ಐತಿನ ಜೋಕು ನಾನು ಬಾರ್ಪುನ ಜೋಕು ಪಾಯಸ ಮುಟ್ಟು ತೂಪು ಪಾಯಸನೇ ಇಡೀ ದಿನ ಪಾಯಸನೇ ಇತ್ತು ಜೋಕರು ಏರ್ಲ ಕೇಂದ್ರ ಸ್ವೀಟ್ ಬಡ್ಚಿ ಅಂಕಲೆಗೆ ಸ್ವೀಟ್ ಬಡ್ಚಿ ಅಲ್ಲ ಆಚೆ ಮಲ್ದಿನ ಪೂರ ಪಾಯಸ ವೇಸ್ಟ್. ನಾನು ಸ್ವೀಟ್ ಮಾಡಿ ಚೂರು ಮಾಡ್ಬೋದು. ಇಲ್ಲಿ ಖಾಲಿ ಐಸ್ ಕ್ರೀಮ್ ಉಂಟು, ಐಸ್ ಕ್ರೀಮ್ ಒಂದು ತಿನ್ಬೇಕು. ಐಸ್ ಕ್ರೀಮ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ.